ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಗೌಡ. ಹಾಯ್ ಹೋಪ್ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಫ್ರೈಡೇ, ಜುಲೈ 7th. ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 8 ಗಂಟೆಗೆ ಡೈಲಿ ವ್ಲಾಗ್ಸ್ ಮಾಡಬೇಕಾದ್ರೆ ಮಾರ್ನಿಂಗ್ ಶುರು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ನಂದು ಹೊರಗಡೆ ಕೆಲಸ ಎಲ್ಲ ಮುಗ್ದಿದೆ. ಈಗ ಮನೆ ಒಳಗಡೆ ಕೆಲಸ ಅಷ್ಟೇ ಬಾಕಿ ಇರುವಂಥದ್ದು. ಮತ್ತು ತಿಂಡಿಗೂ ಕೂಡ ಮಾವಂಗೆ ಆಲ್ರೆಡಿ ಮಾಡಿ ಕಳಿಸಿದಾಗಿದೆ. ನಮಗೆ ಇವಾಗ ಪೂರಿನ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಯಾವ ರೀತಿ ಮಾಡೋದು ಮತ್ತು ಇವತ್ತಿನ ದಿನ ಎಲ್ಲ ಏನಾಗುತ್ತೆ, ಏನು ಎತ್ತ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನೈಟ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇಲ್ಲ. ಬಟ್ ಸಾಧ್ಯ ಆದರೆ ಇವತ್ತಿನಿಂದ ನೈಟು ಡಿನ್ನರಿಗೆ ಏನು ಮಾಡ್ತೀವಿ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ವಿಡಿಯೋ ಮೇಲೆ ಡಿಸೈಡ್ ಆಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ವಿಡಿಯೋ ಓಕೆ ಪರವಾಗಿಲ್ಲ ಅನ್ನೋದಾದರೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಪೂರಿನ ನಾನು ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ. ಈ ಸೀಕ್ರೆಟ್ ಒಂದು ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದರೆ ಪೂರಿ, ನಿಪ್ಪಟ್ಟು, ಹಪ್ಪಳ ಎಲ್ಲನೂ ಮಾಡೋದು ತುಂಬಾ ಸುಲಭ. ಅದು ಯಾವುದು ಅಂತೇಳಿ ತೋರಿಸ್ತೀನಿ, ಬನ್ನಿ. ಇವಾಗ ಇಲ್ಲಿ ಮೊದಲಿಗೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಪೂರಿನ ಮೊದಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಗೋಧಿ ಹಿಟ್ಟಿನಲ್ಲೇ ಪೂರಿನ ಮಾಡುವಂಥದ್ದು. ಕೆಲವೊಬ್ಬರು ಮೈದಾ ಹಿಟ್ಟಲ್ಲೂ ಮಾಡ್ತಾರೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ, ನೋಡಿ ಕಲಿಸ್ಕೊಳ್ಳೋದ ಅಂತೇಳಿ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ನಂತರ ರುಚಿಗೆ ಉಪ್ಪನ್ನ ಹಾಕ್ಕೊಳ್ಳೋಣ. ಸಾಕು, ಇಷ್ಟ ಉಪ್ಪು. ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋದು. ತುಂಬ ಸುಲಭ ಫ್ರೆಂಡ್ಸ್ ಪೂರಿ ಮಾಡೋದು. ಚಪಾತಿಗಿಂತ ಪೂರಿನೇ ಈಸಿ ಅಂತ ಹೇಳ್ಬೋದು, ಅಷ್ಟು ಈಸಿ. ಅದೇ ಒತ್ತೋ ಮಿಷಿನ್ ಇದ್ದರೆ ಬೇಗ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ತೋರಿಸ್ತೀನಿ ಆ ಮಿಷಿನ್ ಕೂಡ ಹೇಗೆ ಇದೆ, ಏನು ಎತ್ತ ಅಂತೇಳಿ. ಒಟ್ಟಿಗೆ ನೀರು ಹಾಕಿ ಒಂದೇ ಸಲ ಕಲಿಸ್ಬಾರ್ದು. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಮಿದ್ದಿದ್ದೀನಿ. ಇಷ್ಟು ಮಿದ್ದಿಸಿದ್ರೆ ಸಾಕು. ಇವಾಗ ಇದನ್ನು ನೀಟಾಗಿ ಒಂದು ಉಂಡೆ ಕಟ್ಬಿಟ್ಟು ಮುಚ್ಚಿಡೋಣ. ಒಂದು 1/2 ಅವರ್ ಸಾಫ್ಟಾಗಿ ಆಗುತ್ತೆ ಹಿಟ್ಟು. ಪೂರಿ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ಬಟ್ ಟೈಮ್ ಇದೆ ಅಂತಂದರೆ ಸ್ವಲ್ಪ ಹೊತ್ತಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಮಗೆ ಇನ್ನು ನಮ್ಮ ಅತ್ತೆ ಮತ್ತು ನಮ್ಮ ಇದನ್ನು ನಾಷ್ಟಕ್ಕೆ ಬರೋದು ಸ್ವಲ್ಪ ತಡ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಪ್ಲೇಟ್ ಮುಚ್ಚಿ ಹೀಗೆ ಎತ್ತಿಡ್ತೀನಿ. ಒಂದು ಅರ್ಧ ಗಂಟೆ ಇದು ಹೀಗೆ ನೆನಿಲಿ. ಆನಂತರ ಅವರೆಲ್ಲರೂ ಬಂದಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತೀನಿ.
ಫ್ರೆಂಡ್ಸ್, ಇವಾಗ ನನ್ನ ಟೆರೆಸ್ ಮೇಲೆ ನಿಂತ್ಕೊಂಡು ಹಿಂದೆ ಇರುವಂಥ ಚಿಕ್ಕ ಜಾಗದಲ್ಲಿ ನಾನು ಎಷ್ಟೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಪರಂಗಿ ಗಿಡ, ತೆಂಗಿನ ಗಿಡ, ಮತ್ತು ಕಾಕಡ ಗಿಡ, ಕನಕಾಂಬರ ಗಿಡ, ರಾಮಫಲ ಹಣ್ಣು, ಕಿತ್ತಳೆ ಹಣ್ಣು, ಪರಂಗಿ ಇದು ಪುಟ್ಟ ಗಿಡಗಳು ಇನ್ನೂ ನೆಟ್ಟಿದ್ದೀನಿ. ಮತ್ತು ತರಗುಣಿ ಗಿಡ, ಅಡ್ಲು ಗಿಡ, ಕುಂಬಳಕಾಯಿ, ಹೀಗೆ ಎಲ್ಲ ಥರದ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಡ್ಲಕಾಯಿ ಚೆನ್ನಾಗಿ ಬಿಟ್ಟಿದೆ. ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂಥೇಳಿ. ಇದು ಕೆಳಗಡೆ ಗಿಡನ ನೆಟ್ಟಿರೋದು, ಮೇಲುಗಡೆವರೆಗೂ ಸೀರೆನ ಕಟ್ಟಿ ಹಬ್ಬಿಸ್ಕೊಂಡಿದ್ದೀನಿ. ಈ ರೀತಿ ತರಗುಣಿ ಗಿಡ ಮತ್ತು ಅಡ್ಲು ಗಿಡ ಎರಡೂ ಒಟ್ಟಿಗೆ ಮೇಲುಗಡೆ ದಾರ ಕಟ್ಟಿ ಹಬ್ಬಿಸ್ಕೊಂಡಿರುವಂಥದ್ದು. ನೋಡಿ ಈಚೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ತರಗುಣಕಾಯಿ ಒಂದು ಎಲೆಗೆ 3-4 ಕಾಯಿ ಬರುತ್ತೆ. ಆಲ್ರೆಡಿ ನಾನು ಸುಮಾರು ಕಾಯಿನ ಕಿತ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಎಷ್ಟೊಂದು ಬಂದಿದೆ ನೋಡಿ. ಈಗ ಹೂವು ಆಗ್ತಾಯಿದೆ, ಜೊತೆಗೆ ಈಚು ಕೂಡ ಆಗ್ತಾಯಿದೆ. ಈ ರೀತಿ ಇದು ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಉಪ್ಸಾರು ಪಲ್ಯ, ಬಸ್ಸಾರು ಪಲ್ಯ ಅಥವಾ ಬೇಳೆ ಸಾಂಬಾರಿಗೆ ಎಲ್ಲದಕ್ಕೂ ಹಾಕ್ಬೋದು ಆ ಕಾಯಿನ. ಮತ್ತು ಈ ಕಡೆ ತೋರಿಸ್ತೀನಿ ಬನ್ನಿ. ಈ ಕಡೆ ಅಟ್ಲು ಗಿಡ ಎಲ್ಲೆಲ್ಲೆಲ್ಲ ಹಬ್ಕೊಬರ್ತಾಯಿದೆ ಅಂದರೆ ಅಡುಗೆ ಮನೆ ಕಿಟಕಿ ಮೇಲೆಲ್ಲ ಹಬ್ಕೊಂಡು ಮೇಲಕ್ಕೆ ಬರ್ತಾ ಇರೋವಂಥದ್ದು. ನನ್ನ ಮಾರ್ನಿಂಗ್ ರೋಟೀನ್ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಅದನ್ನು ಒಂದು ಚಿಕ್ಕ ಬೈಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ಆಚೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸನೂ ಆಯಿತು. ಅದನ್ನು ಮುಗಿಸ್ಬಿಟ್ಟು ಬಂದು ಒಳಗಡೆ ಕೆಲಸನ ಮಾಡ್ತಾಯಿದ್ದೀನಿ. ಮತ್ತು ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದನ್ನು ಕೂಡ ಒಣಗಾಕಿ ಬಂದಾಯಿತು. ಇವಾಗ ಒಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡುವಂಥದ್ದು. ತಿಂಡಿಗೆ ಆಲ್ರೆಡಿ ಪೂರಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಎಲ್ಲರೂ ಬದಲೇ ಪೂರಿನ ಮಾಡ್ಕೊಳ್ಬೇಕು ಅಷ್ಟೇ. ನಮ್ಮದು ಇನ್ನೂ ಒಂದು ಮನೆ ಇದೆಯಲ್ಲ, ಹಳೆ ಮನೆ, ಅಲ್ಲಿ ದನ ಕರ ಹುಳ ಮಡಗೋದು ಎಲ್ಲ ಇದೆ. ಅದಕ್ಕೆ ಅಲ್ಲೇ ಇದ್ದಾರೆ ನನ್ನ ಅತ್ತೆ ಮತ್ತು ಮೈದನ. ತಿಂಡಿ ಟೈಮ್ಗೆ ಬರ್ತಾರೆ ಅವರು. ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಪ್ರತಿದಿನ ನನ್ನ ರೋಟೀನ್ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಎಲ್ಲನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ, ಆನಂತರ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ದೀಪ ಅಂಟಿಸಿ ನನ್ನ ವಿಡಿಯೋ ಎಡಿಟಿಂಗ್ ಕೆಲಸ ಆಗಿರ್ಬೋದು, ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಆನಂತರ ಮತ್ತೆ ಸಂಜೆ ಡಿನ್ನರ್, ಅಡುಗೆ, ಅದು ಇದು ಕೆಲಸ, ಹಾಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಒಂದು ದಿನ ಪೂರ್ತಿ ರೋಟೀನ್ನ ನಾನು ಡೈಲಿ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ವ್ಲಾಗ್ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಒಂದೊಂದು ಚಿಕ್ಕ ಬೈಟ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದಷ್ಟೇ. ಮತ್ತು ಇನ್ನೂ ಹಳೆ ಮನೆ ಹೋಮ್ ಟೂರ್ ಮಾಡಿಲ್ಲ ನಾನು, ಅದನ್ನು ಕೂಡ ಮಾಡ್ತೀನಿ. ಮತ್ತು ನಮ್ಮ ಅತ್ತೆ ಮನೇಲಿ ಏನೆಲ್ಲ ಪ್ರಾಣಿಗಳು ಸಾಕಿದ್ದಾರೆ ಅಂತೇಳಿ ಅದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕೋ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಹೋಮ್ ಟೂರ್ ಮತ್ತು ಏನೆಲ್ಲ ಸಾಕಿದ್ದಾರೆ, ಇಲ್ಲಿ ಏನು ಮಾಡ್ತಾರೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಮುಂದೆ ಬರೋವಂಥ ವೀಡಿಯೋಗಳಲ್ಲಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಮುಂದೆ ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಅದೇ ರೀತಿ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಒಂದು ಕಡೆ ಪೂರಿಗೆ ಹಿಟ್ಟು ಕಲಸಿ ರೆಡಿ ಆಗಿದೆ. ಇದು ನೆನೆದಿದೆ ಕೂಡ. ಇವಾಗ ಇಲ್ಲಿ ಬೆಳಿಗ್ಗೆ ಮಾವನಿಗೆ ಬೇಗ ಹೋಗೋದಕ್ಕೆ ಅಂತೇಳಿ ರೈಸ್ ಮಾಡಿದ್ದೆ. ರೈಸು ಕೂಡ ಇದೆ ಮತ್ತು ಚಿಕನ್ ಸಾಂಬಾರು. ನೈಟು ನಾನು ಬರುವಷ್ಟರಲ್ಲೇ ಅಮ್ಮ ಚಿಕನ್ ಸಾಂಬಾರು ರೆಡಿ ಮಾಡಿದರು. ಅದೇ ಸಾಂಬಾರಿಗೆ ನಾನಿವಾಗ ಪೂರಿನ ಮಾಡ್ತಾ ಇರೋವಂಥದ್ದು. ಚಿಕನ್ ಸಾಂಬಾರು. ಒಂದಿಷ್ಟು ಪಾತ್ರೆ ತೊಳೆಯೋದು ಬ್ಯಾಲೆನ್ಸ್ ಇದೆ. ಇದಿಷ್ಟು ಪಾತ್ರೆ ತೊಳೆದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೈಡಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಪೂರಿನ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಮಾಡ್ಕೊಂಡು ಹೊತ್ತೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಈ ರೀತಿ ಸಾಫ್ಟಾಗಿ ಬಂದರೆ ಪೂರಿ ಚೆನ್ನಾಗಾಗುತ್ತೆ. ಈ ರೀತಿ ಉಂಡೆ ಮಾಡಿ ಇಟ್ಕೊಬಿಟ್ರೆ ಪೂರಿ ಬೇಗ ಒತ್ಬೋದು. ಅದರಿಂದ ಈ ರೀತಿ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ. ಈ ರೀತಿ ಎಲ್ಲದನ್ನು ಉಂಡೆ ಮಾಡ್ಕೊಬೇಕು. ನಾನು ಮಿಷಿನ್ ಅಂತ ಹೇಳಿದ್ನಲ್ಲ, ಇದೇನೇ ಅದು ಹಪ್ಪಳ ಒತ್ತೋ ಮಿಷಿನ್ನು. ಈ ರೀತಿ ಇರುತ್ತೆ. ನಮ್ಮದು ಸ್ವಲ್ಪ ದೊಡ್ಡ ಸೈಜದ್ದು, ಅದಕ್ಕೆ ಪೂರಿ ಎಲ್ಲ ಒತ್ತೋದಕ್ಕೆ ಯೂಸ್ ಮಾಡ್ಕೊತೀನಿ. ಹಪ್ಪಳ, ಪೂರಿ ಎಲ್ಲದನ್ನು ಮಾಡ್ಕೊಬೋದು. ಚಪಾತಿನೂ ಮಾಡ್ಕೊಬೋದು, ಅಷ್ಟು ದೊಡ್ಡದಿದೆ ಇದು ಮನೆ. ಈ ರೀತಿ ಒಂದು ಪೇಪರ್ನ ಕಟ್ ಮಾಡಿ ಇಟ್ಕೊಂಡು ಈ ಪೇಪರ್ಗೆ ಎಣ್ಣೆನ ಹಾಕ್ಕೊಳ್ತೀನಿ. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಮನೆಯಿಂದ JCB ಕೆಲಸ ಮಾಡ್ತಿರೋದ್ರಿಂದ ಸೌಂಡ್ ಡಿಸ್ಟರ್ಬ್ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಾನು ಸೌಂಡ್ನ ಮ್ಯೂಟ್ ಮಾಡಿ ವಿಡಿಯೋನ ಮಾಡ್ತಾಯಿದ್ದೀನಿ.
ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ತಿಂಡಿ ಮುಗಿಸೋ ಅಷ್ಟರಲ್ಲಿ 11:30 ಆಯಿತು. ಸೊ ಹಾಗಾಗಿ ಮಧ್ಯಾಹ್ನ ಊಟ ಬೇಡ ಅನ್ನಿಸ್ತು. ಅದಕ್ಕೆ ಲೈಟಾಗಿ ಏನಾದರೂ ತಿನ್ನೋಣ ಅಂಥೇಳಿ ಊರಿಂದ ಮೋಸಂಬಿ ಹಣ್ಣು ತಂದಿದ್ನಲ್ಲ, ಸೊ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂಥೇಳಿ. ಇದನ್ನು ಶಾರ್ಟ್ ವೀಡಿಯೋನೂ ಆದಂಗೆ ಆಗುತ್ತೆ ಮತ್ತು ನನಗೂ ಲೈಟಾಗಿ ಏನಾದ್ರು ತಿಂದಂಗೆ ಆಗುತ್ತೆ ಅಂಥೇಳಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಸ್ವೀಟ್ ಲೆಮನ್ ಅಂತೇಳಿ ಹೇಳ್ತಾರೆ, ಮೋಸಂಬಿ. ತುಂಬಾ ಚೆನ್ನಾಗಿತ್ತು ಕೂಡ. ಅದು ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು, ಉಪ್ಪು ಖಾರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮಗೆಲ್ಲಾದರೂ ಈ ಥರ ಹಣ್ಣು ಸಿಕ್ಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನ ಲಂಚ್ ನಂದಿದೆ ಆಗಿತ್ತು ಹೆಚ್ಚು ಕಡಿಮೆ. ಕಷ್ಟ ಮಾಡೋದು ಲೇಟ್ ಆಗಿದ್ದರಿಂದ ಮಧ್ಯಾಹ್ನ ಇದನ್ನೇ ಲಂಚ್ ಥರ ತೊಗೊಂಡೆ ಅಷ್ಟೇ ನಾನು. ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ಇದು ನನ್ನ ಚೈಲ್ಡ್ಹುಡ್ ನೆನಪು ಅಂತಲೇ ಹೇಳ್ಬೋದು. ನಮ್ಮ ಸ್ಕೂಲ್ ಹತ್ರ ಒಂದು ಅಜ್ಜಿ ಈ ಥರ ಎಲ್ಲ ಮಾರ್ಕೊಂಡು ಬರೋರು. 1-2 ರೂಪಾಯಿನೋ ನಮ್ಗೆ ಇದನ್ನು ತೊಗೊಂಡು ತಿನ್ನೋದೇ ಒಂಥರ ಖುಷಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ನಾಷ್ಟ ಮುಗಿಸೋ ಅಷ್ಟರಲ್ಲೇ 11 ಗಂಟೆ ಆಗೋಯ್ತು. ಆನಂತರ ಮತ್ತೆ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಬಟ್ಟೆಗಳೆಲ್ಲ ಮಡಚಿಟ್ಟು ಮತ್ತು ಬೇರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಅದು ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಇವಾಗ ಟೈಮು 4 ಗಂಟೆ ಆಗಿದೆ ಅನಿಸುತ್ತೆ. ಇವಾಗ ಸ್ವಲ್ಪ ಚನ್ನಪಟ್ಟಣಕ್ಕೆ ಹೋಗಬೇಕು. ಬಟ್ಟೆ 1-2 ಸೀರೆನ ಹೊಲಿಯೋದಕ್ಕೆ ಕೊಡಬೇಕು. ಯಾವ ಸೀರೆ ಹೊಲಿಯೋದಕ್ಕೆ ಕೊಡಲಿ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ನನ್ನ ಮದುವೆಗೆ ಆದಮೇಲೆ ಗಿಫ್ಟ್ ಬಂದಂಥ ಸೀರೆಗಳೇ ಇದೆಲ್ಲ. ಹೊಸ ಮದುವೆ ಹೆಣ್ಣುಗಳನ್ನ ಕರೆದು ಮನೆಗೆ ಇದು ಮಾಡ್ತಾರಲ್ವ, ಅವಾಗೆಲ್ಲ ಕೊಡಿಸಿರೋಂಥ ಗಿಫ್ಟ್ ಸ್ಯಾರಿಗಳಿದು. ಇವಾಗ ಇದರಲ್ಲಿ 1-2 ಹೊಲಿಸ್ಬೇಕು ಅಂತಿದ್ದೀನಿ. ಐ ಥಿಂಕ್ ಇದನ್ನು ಹೊಲಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಒಂದು ಮತ್ತು ಇದು 2 ಸೀರೆನ ತೊಗೊಳ್ತೀನಿ ಇವಾಗ ಹೊಲಿಸೋದಕ್ಕೆ. ನೋಡೋಣ. ಇವಾಗ ಇವಿಷ್ಟನ್ನು ಪ್ಯಾಕ್ ಮಾಡಿಕೊಂಡು ಮತ್ತು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಹೊರಡಬೇಕು. ಸ್ವಲ್ಪ ಚನ್ನಪಟ್ಟಣದಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಈ ಸೀರೆಗಳನ್ನ ಹೊಲಿಯೋದಕ್ಕೆ ಕೊಟ್ಟು ಮತ್ತು ಕೆಲವೊಂದು ಬ್ಲೌಸ್ಗಳು ಇನ್ನೂ ಅವ್ರು ಕೊಡಬೇಕಿತ್ತು ನನಗೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದರೆ ಅಲ್ಲೂ ಕೂಡ ವಿಡಿಯೋ ಶೂಟ್ ಮಾಡ್ತೀನಿ. ಹಾಗಿಲ್ಲ ಅಂತಂದರೆ ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಸ್ಟಿಚ್ ಹಾಕೋ ಬಂದಿದ್ನಲ್ಲ, ಟೈಟ್ ಆಗಿಬಿಟ್ಟಿದೆ ಸ್ಲೀವ್ಸ್ ಎಲ್ಲ. ಸೊಂಟ ಲೂಸಾಗೇ ಇದೆ, ಬಟ್ ಸ್ಲೀವ್ಸ್ ಎಲ್ಲ ಟೈಟ್ ಆಗಿಬಿಟ್ಟೈತೆ. ಅದಕ್ಕೆ ಮತ್ತೆ ಸ್ಟಿಚ್ನ ಬಿಚ್ಚೋಗೆ ಆಯಿತು. ಇವಾಗ ನಾನು ಚನ್ನಪಟ್ಟಣಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನನ್ನ ಸೀರೆಗಳದ್ದು ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಬೇಕಿತ್ತು ಹೊಲ್ದಿರೋದನ್ನ. ಮತ್ತು ಇವಾಗ 1-2-3 ಸೀರೆ ಬ್ಲೌಸ್ನ ಹೊಲಿಸ್ಬೇಕಿತ್ತು. ಮತ್ತು ಸ್ವಲ್ಪ ಹಾಸ್ಪಿಟಲಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಇವಾಗ ಈವ್ನಿಂಗ್ ಹೋದರೆ ಡಾಕ್ಟರ್ ಸಿಗ್ತಾರೆ, 6 ಗಂಟೆಗೆ ಸಿಗ್ತಾರಂತೆ. ನಾನೊಂದು 4:30 ಹಿಂಗೆ ಹೊರಡ್ತೀನಿ. ಆಮೇಲೆ ಅಲ್ಲಿ ಟೈಲರ್ ಶಾಪ್ ಹತ್ರ ಎಲ್ಲ ಹೋಗಿ ಮತ್ತೆ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ, ಅದರಿಂದ ತಡ ಆಗುತ್ತೆ. ಲೇಟಾಗಿ ಹೋದರೆ ಅಲ್ಲಿಗೆ ಹೋಗಿ ಆನಂತರ ನಾನು ಆದರೆ ಅಲ್ಲೂ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಗಿಲ್ಲ ಅಂತೇಳಿದ್ರೆ ಮನೆಗೆ ಬಂದು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಏನೇನಾಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇದು ಸ್ಟಿಚ್ನೆಲ್ಲ ತೆಗೆದು ನಂತರ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇದು 3 ಸೀರೆನ ತೊಗೊಂಡು ಹೋಗ್ತಾಯಿದ್ದೀನಿ. 1, 2, 3 3 ಸೀರೆನ ತೊಗೊಂಡು ಹೋಗ್ತಾ ಇರುವಂಥದ್ದು. ಈ ಸೀರೆನ ಆಲ್ರೆಡಿ ನಾನು ಹೊಲಿಯೋದಕ್ಕೆ ಕೊಟ್ಟಿದ್ದೆ ಬ್ಲೌಸ್ನ. ಆ ಬ್ಲೌಸ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಮತ್ತು ಇನ್ನೊಂದೆರಡು ಸೀರೆದು ಬ್ಲೌಸ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಅಮ್ಮಂದು ಮತ್ತು ನನ್ನದು. ಎಲ್ಲನೂ ಒಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಈ ಸೀರೆ 3 ಹೊಲಿಯೋಕ್ಕೆ ಕೊಡೋಣ ಅಂಥೇಳಿ ಹೋಗ್ತಾ ಇರೋವಂಥದ್ದು ಇವಾಗ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ರೆಡಿಯಾಗಾಯಿತು. ಚನ್ನಪಟ್ಟಣಕ್ಕೆ ಇವಾಗ ಹೊರಡೋದಷ್ಟೇ. ಇವಾಗ ಟೈಮ್ 4:45 ಆಗಿದೆ. 4:45. ಎಷ್ಟೊತ್ತಾಗುತ್ತೆ ಬರೋದು ನೋಡಬೇಕು. ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಹಾಸ್ಪಿಟಲ್ ಮತ್ತು ಟೈಲರ್ ಶಾಪ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಲ್ಲಿಂದ ಬರೋದೇ ಆಲ್ಮೋಸ್ಟ್ 7:30-8 ಗಂಟೆ ಆಗೋಯಿತು. ಆಮೇಲೆ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ತಡ ಆಗುತ್ತೆ ಅಂಥೇಳಿ ವಿಡಿಯೋನ ಮಾಡಿಲ್ಲ. ಅಡುಗೆ ಇದು ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ನೆನ್ನೆ ವ್ಲಾಗ್ ಕೂಡ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಮೂಡ್ ಆಫ್ ಆಯಿತು. ಯಾಕೆ ಅಂತ ಹೇಳಿದ್ರೆ ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು. ನಂದು ಈ ಸಲ ಪೀರಿಯಡ್ ಮಿಸ್ ಆಗಿತ್ತು. ಕಾಲ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದಿತ್ತು.
ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋಣ ನೋಡೋಣ ಅಂಥೇಳಿ ಹೋಗಿ ಟೆಸ್ಟ್ ಮಾಡಿಸಿದ್ದು. ಬಟ್ ಅದರಲ್ಲೂ ನೆಗೆಟಿವ್ನೇ ಬಂತು. ಇಟ್ಸ್ ಓಕೆ, ಬೆಟರ್ ಆಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂಥೇಳಿ ಸ್ವಲ್ಪ ಆ ವಿಷಯಕ್ಕೆ ಬೇಜಾರಾಯ್ತು ಅಷ್ಟೆ. ಆಸೆ ಇಟ್ಕೊಂಡಿದ್ವಿ ಬಟ್ ಈ ತಿಂಗಳು ಆಗುತ್ತೆ ಅಂತ, ಬಟ್ ಆಗಿಲ್ಲ ಅಂತ ಬೇಜಾರಾಯಿತು. ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮನೆಗೆ ಬಂದಿದ್ದು ಕೂಡ ಸ್ವಲ್ಪ ಲೇಟ್ ಆಯ್ತಲ್ವ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದೆಲ್ಲ ಬಂದು ಸೀರೆ ಎಲ್ಲ ಕಲೆಕ್ಟ್ ಮಾಡ್ಕೊಬರೋದು ಸ್ವಲ್ಪ ತಡ ಆಯಿತು. ಇನ್ನೂ ಒಂದು 2-3 ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಅಲ್ಲೇ ಇದೆ. ಇವಾಗ ನಾನು ತೊಗೊಂಡೋಗಿರೋದಷ್ಟು ಸ್ಟಿಚಿಂಗ್ ಕೊಟ್ಟು ಬಂದೆ, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಎಂತಂದರೆ ವ್ಲಾಗ್ನ ಎಂಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ನಾನು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮ್ಗೆ ಬರುತ್ತೆ. ಮತ್ತು ನಿಮಗೆ ಯಾವ ರೀತಿ ವ್ಲಾಗ್ಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಆ ರೀತಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನಗೂ ಒಂದು ಐಡಿಯಾ ಸಿಗುತ್ತೆ ನಿಮಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಅಂತೇಳಿ. ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಈಗ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಗಳಿಗೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ.